ಎಲ್ಲರಿಗೂ ಎವರ್ಗ್ರೀನ್ ಸ್ಯಾಂಡಲ್ವುಡ್ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಇವತ್ತು ಯಾರ ಸವಿನೆನಪುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ರವರ ಬಗ್ಗೆ. ಈ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಅಂದ್ರೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರೇ ನಮ್ಮ ಅಣ್ಣವರು ವರನಟ ಡಾಕ್ಟರ್ ರಾಜ್ಕುಮಾರ್. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸರಿ ನೋಡಿ. ಅಣ್ಣವರು ಕನ್ನಡ ನಾಡಿನ ಜನತೆಗಷ್ಟೇ ಅಲ್ಲ, ರಾಷ್ಟ್ರದಲ್ಲೆಲ್ಲ ಎಷ್ಟೊಂದು ಜನರಿಗೆ ಆದರ್ಶವಾಗಿದ್ರು, ಅಚ್ಚುಮೆಚ್ಚಿನವರಾಗಿದ್ರು. ಬನ್ನಿ ಅಣ್ಣವರ ಜೀವನ ಮತ್ತು ಅವರ ಸಾಧನೆಗಳೆಡೆಗೆ ದೃಷ್ಟಿ ಹಾಯಿಸೋಣ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ರಾಜ್ಕುಮಾರ್ ಅವರು ಹುಟ್ಟಿದ್ದು ಏಪ್ರಿಲ್ 24, 1929 ಈಗಿನ ತಮಿಳುನಾಡಿನಲ್ಲಿರುವ ಗಾಜನೂರಿನಲ್ಲಿ. ಅವರು 8ನೇ ವಯಸ್ಸಿನಲ್ಲೇ ಶಾಲೆಯಿಂದ ಹೊರಬಿದ್ದು ನಾಟಕ ರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಬಹಳಷ್ಟು ಕಾಲ ಗುಬ್ಬಿ ವೀರಣ್ಣನವರ ಗುಬ್ಬಿ ಡ್ರಾಮಾ ಕಂಪನಿಯಲ್ಲಿ ಕೆಲಸ ಮಾಡಿದ ನಂತರ. ಇವರು ಲೀಡ್ ರೋಲ್ ವಹಿಸಿದ ಮೊದಲನೇ ಸಿನಿಮಾ HLN ಸಿಂಹರವರ ಬೇಡರ ಕಣ್ಣಪ್ಪ. ಇದಕ್ಕೂ ಮುನ್ನ ಇವರು ಶ್ರೀನಿವಾಸ್ ಕಲ್ಯಾಣದಲ್ಲಿ ಸಪ್ತಋಷಿಗಳಲ್ಲಿ ಒಬ್ಬರಾಗಿ ಕಂಡು ಬಂದಿದ್ರು. ಅಣ್ಣವರು ತಮ್ಮ ಜೀವನ ಪರ್ಯಂತ ಕೇವಲ ಕನ್ನಡ ಫಿಲ್ಮ್ಗಳಲ್ಲೇ ಆಕ್ಟ್ ಮಾಡಿದ್ರು. ಆದ್ರೆ ಇದಕ್ಕೊಂದು ಅಪವಾದ, ತೆಲುಗು ಭಾಷೆಯಲ್ಲಿ ಮಾಡಲಾದ ಚಿತ್ರ ಕಾಲಹಸ್ತೀಶ್ವರ ಮಹಾತ್ಯಂ. ಇದು ಇವರ ಬೇಡರ ಕಣ್ಣಪ್ಪ ಚಿತ್ರದ ರೀಮೇಕ್ ಆಗಿತ್ತು. ವರನಟ ಡಾಕ್ಟರ್ ರಾಜ್ಕುಮಾರ್ ರವರು ರಣಧೀರ ಕಂಠೀರವ, ಭಕ್ತ ಕನಕದಾಸ, ಗಾಳಿ ಗೋಪುರ, ಶ್ರೀರಾಮಾಂಜನೇಯ ಯುದ್ಧ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಗಂಧದ ಗುಡಿ, ನಾನಿನ್ನ ಮರೆಯಲಾರೆ, ಬಬ್ರು ವಾಹನ, ಸನಾದಿ ಅಪ್ಪಣ್ಣ, ಹೊಸ ಬೆಳಕು, ಆಕಸ್ಮಿಕ, ಜೀವನ ಚೈತ್ರ ಇತ್ಯಾದಿ 200ಕ್ಕೂ ಮೇಲಿನ ಚಿತ್ರಗಳಲ್ಲಿ ನಟಿಸಿ ಕರ್ನಾಟಕ ರತ್ನ, ರಾಜಣ್ಣ, ವರನಟ, ನಟ ಸಾರ್ವಭೌಮ, ಗಾನಗಂಧರ್ವ ಮತ್ತು ಅಣ್ಣಾವ್ರು ಅನ್ನೋ ಬಿರುದುಗಳನ್ನ ಗೆದ್ರು. ಅವರ ಕೊನೆಯ ಚಿತ್ರ ಶಬ್ದವೇದಿಯಾಗಿತ್ತು. ಏನೆಂದು ಹೇಳಲಯ್ಯ ಅಂದ ಚಂದವ ಇವಳಂದ ಚಂದವ. ಅಣ್ಣವರು ನಟರು ಮಾತ್ರ ಆಗಿಲ್ಲದೆ ನಿರ್ಮಾಪಕರು ಮತ್ತೆ ಗಾಯಕರು ಕೂಡ ಆಗಿದ್ರು. ಜೀವನ ಚೈತ್ರ ಚಿತ್ರದಲ್ಲಿ ಅವರು ಹಾಡಿದ ನಾದಮಯ ಹಾಡಿಗಾಗಿ ಅವರಿಗೆ ರಾಷ್ಟ್ರ ಪುರಸ್ಕಾರನೂ ಸಿಕ್ಕಿತು. ನಾದಮಯ ನಟನೆ ನಿಲ್ಲಿಸಿದ ಮೇಲೂ ಇವರು ಸುಮಾರು ಹಾಡುಗಳನ್ನು ಹಾಡಿದ್ದಾರೆ. ರಾಜ್ಕುಮಾರ್ ಪಾರ್ವತಮ್ಮರವರ ವಿವಾಹದ ನಂತರ ಅವರಿಗೆ 2 ಹೆಣ್ಣು ಮಕ್ಕಳು ಮತ್ತೆ 3 ಗಂಡು ಮಕ್ಕಳು ಹುಟ್ಟಿದ್ರು. ಮಕ್ಕಳಾದ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಈಗಲೂ ಅಣ್ಣವರ ಆದರ್ಶವನ್ನೇ ಮೆರಿತಾ ಇದ್ದಾರೆ. ಉತ್ತಮ ನಟರಾಗಿ, ಉತ್ತಮ ಮನುಷ್ಯರಾಗಿ ಜನಮನಗಳಲ್ಲಿ ರಾರಾಜಿಸ್ತಾ ಇದ್ದಾರೆ. ಅಣ್ಣವರು ಯೋಗ ಮತ್ತೆ ಪ್ರಾಣಾಯಾಮಗಳನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ತುಂಬಾ ಸರಳ ಜೀವನ ನಡೆಸ್ತಾ ಇದ್ದ ಇವರಿಗೆ ಶಿಸ್ತು ತುಂಬಾ ಪ್ರಮುಖವಾಗಿತ್ತು. ಒಂದು ಧೋತಿ ಮತ್ತೊಂದು ಶರ್ಟ್ ಅಷ್ಟೇ ಅವರ ನಿತ್ಯ ಉಡುಗೆ. ರಜಾ ದಿನಗಳನ್ನ ಸಾಮಾನ್ಯವಾಗಿ ಅವರು ತಮ್ಮ ಹುಟ್ಟಿದೂರಾದ ಗಾಜನೂರಿನಲ್ಲಿರೋ ಫಾರ್ಮ್ ಹೌಸ್ ನಲ್ಲೇ ಕಳೀತಿದ್ರು. ಇದೇ ಸ್ಥಳದಿಂದ ವೀರಪ್ಪನ್ ಅಣ್ಣವರನ್ನ ಕಿಡ್ನಾಪ್ ಮಾಡಿ 108 ದಿನಗಳ ಕಾಲ ಕಾಡಿನಲ್ಲಿಟ್ಟಿದ್ದು. ಅಟ್ಟಹಾಸ ಎಂಬ ಕನ್ನಡ ಚಿತ್ರದಲ್ಲಿ ಇದರ ಕೆಲವು ಸನ್ನಿವೇಶಗಳನ್ನು ತೋರಿಸಲಾಗಿದೆ. ಅವರ ಅಪಹರಣ ಆದ ಸಮಯದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಗಲಾಟೆ ಆಗಿತ್ತು ಅಂತ ಎಲ್ರಿಗೂ ಗೊತ್ತು. ಕನ್ನಡದ ಜನತೆ ತಮ್ಮ ಪ್ರೀತಿಯನ್ನ, ಅವರಿಗೋಸ್ಕರ ಇದ್ದ ಅಕರೆಯನ್ನ ತುಂಬೋ ಹೃದಯದಿಂದ ಆ ಸಮಯದಲ್ಲಿ ತೋರಿಸ್ತು. ಕನ್ನಡ ನಾಡಲು ಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಾಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಕೊನೆಗೆ 12 ಏಪ್ರಿಲ್ 2006 ದೌರ್ಭಾಗ್ಯವಶ ದಿನದಂದು ಡಾಕ್ಟರ್ ರಾಜ್ಕುಮಾರ್ ರವರು ಕಾರ್ಡಿಯಾಕ್ ಅರೆಸ್ಟ್ ನಿಂದಾಗಿ ತೀರ್ಕೊಂಡ್ರು. ಆದ್ರೆ ದೇಹ ಬಿಟ್ಟ ನಂತರವೂ ಅವರು ತಮ್ಮ ಮಹಾನತೆ ಮೆರೆದ್ರು. ಅವರ 2 ಕಣ್ಣುಗಳನ್ನ ಮರಣದ ಮರುದಿನ ಇಬ್ಬರಿಗೆ ದಾನ ಮಾಡಲಾಯಿತು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಡಾಕ್ಟರ್ ರಾಜ್ಕುಮಾರ್ ರವರ ಬಗ್ಗೆ AN ಪ್ರಹ್ಲಾದ್ ರವರು ಬಂಗಾರದ ಮನುಷ್ಯ ಅನ್ನೋ ಹೆಸರಿನ ಬಯೋಗ್ರಫಿ ಒಂದನ್ನ ಬರೆದಿದ್ದಾರೆ. ಇವರ ಮರಣದ ಸುದ್ದಿಗೆ ರಾಜ್ಯ ರಾಷ್ಟ್ರದಲ್ಲೆಲ್ಲೆಡೆ ಲಕ್ಷಾಂತರ ಕಣ್ಣುಗಳು ನೀರಿಟ್ವು. ಈ ಮಹಾತ್ಮರು ನಮ್ಮ ಕನ್ನಡ ಭೂಮಿಯ ಮೇಲೆ ಜನಿಸಿದ್ದು ನಮ್ಮ ಭಾಗ್ಯ. ಸರಳತೆಯಲ್ಲಿಯೇ ಸಂಪೂರ್ಣತೆಯನ್ನು ಮೆರೆದ ಅಣ್ಣವರಿಗೆ ನಮ್ಮ ತುಂಬು ಹೃದಯದ ನಮನಗಳು. ನಿಮ್ಮ ನೆನಪುಗಳು ನಮ್ಮ ಮನಗಳಲ್ಲಿ ಸದಾ ಇರುತ್ತವೆ. If you come tomorrow, it's too late.
ಹಾಯ್ ನಮಸ್ಕಾರ, ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡ್ಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡ್ಲ್ವುಡ್ ಸೆಂಟ್ರಲ್.